ಸರ್ ಒಂದು ಇಲ್ಲಿ ಪ್ರಶ್ನೆ ಕೇಳೋದು ನಮ್ಗೇನು ಕೇಳಿಸಲ್ಲ ಸರ್, ದಯಮಾಡಿ ಬೇಜಾರು ಮಾಡ್ಕೋಬೇಡಿ ಸರ್. ನೀವು ಹೇಳೋದೇ ಕೇಳಿಸಲ್ಲ ಸರ್ ನಮ್ಗೆ. ಒಂದ್ ನಿಮಿಷ ಹೇಳಪ್ಪ. ಚೆಕ್ 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 ಸರ್, ಏನಿಲ್ಲ. ವಾಸು ಸರ್ ಕೇಳ್ತಾ ಇರೋದು, ರಾಕ್ಲೇನ್ ಸರ್ ಇದ್ದಾರೆ, ದರ್ಶನ್ ಸರ್ ಇದ್ದಾರೆ, ನೀವಿಬ್ಬರು ಇದ್ದೀರಿ ಅಲ್ವಾ, ಅದಕ್ಕೆ ಆ ಕ್ವಶನ್. ರಾಜ ವೀರ ಮದಕರಿ ಅನ್ನೋ ವಿಚಾರವಾಗಿ ಒಂದು 10 ಹೆಜ್ಜೆ ಇಟ್ಬಿಟ್ಟಿದ್ರಿ, ಎಲ್ಲಿಗೆ ಬಂತು ಈ ಯಶಸ್ಸು? ಒಂದು ಉತ್ತೇಜನ ನಿಮ್ಗೆ ಯಾವಾಗ ಮಾಡ್ತೀರಿ ಅನ್ನೋದು ಅವ್ರ ಪ್ರಶ್ನೆ. ಇನ್ನೊಂದು 50 ದಿವಸ ಆಗಿದೆ, ಭಾರಿ ಸಂತೋಷ. ಆದ್ರೆ ಇವತ್ತಿನ ಮಾನದಂಡ ಏನಪ್ಪಾ ಅಂತಂದ್ರೆ ಎಷ್ಟಾಗಿದೆ ಕಲೆಕ್ಷನ್ ಅಂತ, ಅದನ್ನ ಕೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆಗೆ ದರ್ಶನ್ ಅವರು ಉತ್ತರ ಕೊಡ್ತಾರೆ, ಎರಡನೇ ಪ್ರಶ್ನೆ ನಾನು ಕೊಡ್ತೀನಿ ಉತ್ತರ. ಸರ್, ಮದಕರಿ ಬದಲುನೇ ಈ ಸಿನಿಮಾ ಮಾಡಿರೋದು ಸರ್. ಏನಕ್ಕೆ ಅಂತಂದ್ರೆ ಅದು ಮಾಡ್ತಾ ಇದ್ವಿ, ಯಾಕೋ ನಮ್ಗೆ ಅದು ಗ್ರಿಪ್ಗೆ ಸಿಗ್ಲಿಲ್ಲ ಸರ್. ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರೆ ಒಂದು ಲೆಜೆಂಡರಿ ಮಾಡ್ಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಕ್ತಾಗ್ಲೇ ಆ ಸಿನಿಮಾ ಮಾಡೋಕ್ಕಾಗೋದು. ಸೊ ಯಾಕೋ ಗ್ರಿಪ್ಗೆ ಸಿಗ್ಲಿಲ್ಲ. ನಾನು ಒಂದ್ಸಲಿ ಕರ್ತು ಕೇಳಿದೆ, ತಾತ ನೋಡಿ ಈಗ ಆಗ್ತಾ ಇದೆ, ಒಂದ್ಸಲಿ ನೋಡ್ಬಿಡು, ನೀನು ಅಂದ್ರೆ ಮಾಡೋಣ, ಇಲ್ಲಾಂದ್ರೆ ನಿಲ್ಸ್ಕೊಳ್ಳೋಣ, ಮುಂದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿಲ್ಸ್ಕೊಂಡಿದ್ದು, ಇಲ್ಲಾಂದ್ರೆ ಇನ್ನೇನಿಲ್ಲ ಸರ್. ಅಷ್ಟೇ, ಸಬ್ಜೆಕ್ಟ್ ಗ್ರಿಪ್ಗೆ ಸಿಗ್ಲಿಲ್ಲ ಸರ್, ಅಷ್ಟೇ. ಆಯ್ತಾ? ಮದಕರಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅದು. ಯಾಕಂದ್ರೆ ಅದೊಂದು 2 ವರ್ಷಗಳಿಂದ ಆ ಕಥೆನ ಮಾಡಿಸಿ ಇವತ್ತಿಗೂ ಆ ಕತೆ ನನ್ನ ಮನಸ್ಸಲ್ಲಿ ಆ ಚಿತ್ರನ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಅದು ಯಾವತ್ತಾಗುತ್ತೋ ಆಗ್ಲಿ. ಎರಡನೇ ಪ್ರಶ್ನೆ, ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತಿರಲ್ಲ ಮಾಧ್ಯಮದಲ್ಲಿ, ಮಿಕ್ಕದ ಸೋಷಿಯಲ್ ಮೀಡಿಯಾ ಪತ್ರಿಕೆಗಳಲ್ಲ, 216 ಕೋಟಿ 316 ಕೋಟಿ ಅಂತ ಹೇಳ್ತಾ ಇದ್ರಲ್ವಾ. ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದಂತ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅಂತ ಏನಿದೆ, ಅದಕ್ಕೆ ನನಗೆ 4 ನೋಟಿಸ್ ಬಂದಿದೆ. ಮುಂಚೆ ಇನ್ಕಮ್ ಟ್ಯಾಕ್ಸ್ ಅವರು ಮಾತ್ರ ಬರ್ತಾ ಇದ್ರು, ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ. ನಾನೇನ್ ಮಾಡಿದೆ ಗೊತ್ತಾ, ಅದಕ್ಕೆ ಯಾರ್ಯಾರು ಈ ತರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ ಲಿಂಕು ಮತ್ತೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಅವರಿಗೆ ಕೊಟ್ಟಿದ್ದೀನಿ. ಅವ್ರನ್ನ ಇನ್ನೇನು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಕರ್ಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ. ನಾನು ಕೊಡೋ ಲೆಕ್ಕ ನಾನು ಕೊಡ್ತೀನಿ. ನನ್ನ ಆಫೀಸ್ ಯಾವಾಗ ಬೇಕಾದ್ರೂ ತೆರೆದಿರ್ತದೆ, ನೀವು ಯಾರು ಯಾವಾಗ ಬೇಕಾದ್ರೂ ಬಂದು ನನ್ನ ಕಲೆಕ್ಷನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ, ಯಾವ್ಯಾವ ಥಿಯೇಟರ್ ಎಷ್ಟು ಜನ ನೋಡಿದ್ದಾರೆ, ದಯವಿಟ್ಟು ಯಾವಾಗ ಬೇಕಾದ್ರೂ ಬಂದು ನೀವು ನೋಡ್ಕೋಬಹುದು. ಸಂತೋಷವಾಗುತ್ತೆ ನನಗೆ. ಓಕೆನಾ? ಥ್ಯಾಂಕ್ ಯು.